2017 ಮಾಡಲು ವಿ ವೇರಿಯಂಟ್ ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ಏನಿದೆ ಫೀಚರ್ಸ್ ಆ ಫೀಚರ್ಸ್ ಆಲ್ರೆಡಿ ಕಸ್ಟಮರ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಎಲ್ಲ ಮಾಡಿಸಿದ್ದಾರೆ ನೋಡಿ ಸ್ನೇಹಿತರೆ ಇನ್ಶೂರೆನ್ಸ್ 2021 ಮಾಡಲು ಟಾಪ್ ಎಂಡ್ ಬೇಕು ಇನೋವಾ ಕ್ರಿಸ್ಟಾದಲ್ಲಿ ಝೆಡ್ ವೇರಿಯಂಟ್ ಯಾರಿಗಾದ್ರೂ ಹುಡುಕ್ತಾ ಇದ್ರೆ ಅದರಲ್ಲೂ ಡೀಸೆಲ್ ಬೇಕು ಆಟೋಮೆಟಿಕ್ ಬೇಕು ಅಂತಕ್ಕಂಥವ್ರು W10 ಸರ್ W10 ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್ 17 ಮಾಡಲ್ ಜಸ್ಟ್ ಡ್ರೈವ್ ಆಗಿರೋದೇ 26,000 ಮಾತ್ರ ಗಾಡಿ ಶೋರೂಮ್ ಅಲ್ಲಿ ಇಷ್ಟೇ ಇದೆ ಆಲ್ ಟಾಪ್ ಬರುತ್ತೆ ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ಆಟೋಮೆಟಿಕ್ 4x4 ಇದು 21 ಮಾಡಲ್ ವೆಹಿಕಲ್ ಯಾವ ಮಾಡಲ್ ಸರ್ ಇದು ಸರ್ ಝೆಡ್ ವೇರಿಯಂಟ್ 21 ಮಾಡಲ್ ಇದು 22 ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ಆಗಿದೆ 60,000 ಡ್ರೈವ್ ಆಗಿದೆ ಮ್ಯಾನ್ಯುವಲ್ ಝೆಡ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಪರ್ಲ್ ವೈಟ್ GT TSI ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಆಟೋಮೆಟಿಕ್ ಯಾವ ಮಾಡಲ್ 2018 ಮಾಡಲ್ ಸರ್ ಇದು ಕಂಫರ್ಟ್ ಲೈನ್ ಪ್ಲಸ್ ಅಂತ ಅಂದ್ಬಿಟ್ಟು ಮಿಡ್ ಸೆಗ್ಮೆಂಟ್ ಹೌದು ಮಿಡ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 36,000 ಡ್ರೈವ್ ಆಗಿದೆ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಪೋಲೋ ಇದೆ ಯಾವ ಮಾಡಲ್ ಸರ್ ಇದು ಡೀಸೆಲ್ ಸರ್ ಇದು TDI 2015 ಮಾಡಲ್ ವೆಹಿಕಲ್ ಇದು ಸಿಂಗಲ್ ಓನರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಅರ್ಬನ್ ಕ್ರೂಸರ್ ನೋಡ್ತಾ ಇದೀವಿ 5 lakhs ಬಿಲೋ ಆಗುತ್ತೆ ಶೋರೂಮ್ ಹತ್ರ ಬಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಪಿನ್ ಟು ಪಿನ್ ಶೋರೂಮ್ ಇಷ್ಟೇ ಇದೆ ಚೆಕ್ ಮಾಡಿಸ್ಕೊಬಹುದು ಕಿಲೋಮೀಟರ್ಸ್ 75,000 ಡ್ರೈವ್ ಆಗಿದೆ ಸರ್ ಇದು 2015 ಮಾಡಲ್ ಡೆಸ್ಟರ್ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್ ಈ ವೆಹಿಕಲ್ಗೆ ಇದು 110 PS ವೆಹಿಕಲ್ ಮ್ಯಾನ್ಯುವಲ್ ಇದು ಬಂದು ವೆಲ್ ಮೇಂಟೈನ್ಡ್ 2013 ಮಾಡಲ್ ಆಲ್ಟೋ K10 ಟಾಪ್ ಎಂಡ್ ಮಾಡಲ್ ಇದು ಅವಾಗ 1000cc ಬರುತ್ತೆ ಕೋಟಿಂಗ್ ಪ್ರೈಸ್ ಬಂದು 2.5 ಹೇಳ್ತಿದೀವಿ 2.5 ಒಳಗಡೆ ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ಇದು ವೆಹಿಕಲ್ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 265 ಹೇಳ್ತಿದೀವಿ 220 ಮಾಡ್ಕೊಡ್ತೀವಿ 60,000 ಮಾತ್ರ ಗಾಡಿ ಓಡಿರೋದು ಜೆನ್ಯೂನ್ ಇದೆ ಕಿಲೋಮೀಟರ್ಸ್ ಒರಿಜಿನಲ್ ಇದೆ ಮತ್ತೆ ವೆಹಿಕಲ್ ಕೂಡ ಒರಿಜಿನಲ್ ಇದೆ ಪ್ರೈಸ್ ಬಂದು ನಾವು ಹೇಳ್ತಿರೋದು 190 ಹೇಳ್ತಿದೀವಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಫೋರ್ಡ್ ಸರ್ ಇದು ಬಂದು ಗಾಡಿ ಕ್ಲಾಸ್ ಇದೆ ಇದೂನು ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡೆಡ್ ಇದೆ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ 2014 ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಇದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನ ಹೊಸಕೋಟೆ ಹತ್ರ ಇರ್ತಕ್ಕಂಥ ಕಾಡುಗೋಡಿ ವೈಟ್ ಫೀಲ್ಡ್ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥ CM ಕಾರ್ಸ್ ಹತ್ರ ಬಂದಿದ್ದೀನಿ ಈ CM ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಇನೋವಾ ಕ್ರಿಸ್ಟಾ ಆಗಿರ್ಬೋದು ಬಲೆರೋ ಆಗಿರ್ಬೋದು ಜೀಪ್ ಆಗಿರ್ಬೋದು ತಾರ್ ಆಗಿರ್ಬೋದು ಪ್ರತಿಯೊಂದು ಲೋ ಬಡ್ಜೆಟ್ ಹೈ ಬಡ್ಜೆಟ್ ಎಲ್ಲಾ ತರ ಕಾರ್ಗಳನ್ನು ಈ ಶೋರೂಮ್ ಅಲ್ಲಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ CM ಕಾರ್ಸ್ ನ ಓನರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ ಹಾಗಾಗಿ ನಮ್ಮದು ಒಂದು ವಿಡಿಯೋ ಮಾಡೋಣ ಅಂತ ನಿಮ್ಮನ್ನು ಕರೆಸಿದ್ದು ನೋಡಿ ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ ಇದೆ GT ಇದೆ ಎಲ್ಲ ಇನೋವಾಸು ಇದೆ ಎಲ್ಲ ಒಳ್ಳೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ಇದ್ದಾವೆ ಎಲ್ಲ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ನೋಡಿ ಸರ್ ಮಾಡ್ಕೊಡಿ ಆಲ್ಮೋಸ್ಟ್ ಹೊಸಕೋಟೆ ನಿಯರ್ ಯಾವ್ದು ವಿಡಿಯೋ ಮಾಡಿರ್ಲಿಲ್ಲ ನಾನು ಎಲ್ಲ ಆ ಕಡೆ ಇತ್ತು ಫಸ್ಟ್ ಟೈಮ್ ನಾನು ಹೊಸಕೋಟೆ ನಿಯರ್ ಒಂದು ಕಾರ್ ಶೋರೂಮ್ ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅದು ನಿಮ್ಮ ಶೋರೂಮ್ ಮಾತ್ರ ಸೊ ಒಳ್ಳೇದಾಗ್ಲಿ ಎಲ್ಲ ಆಲ್ಮೋಸ್ಟ್ ಡಿಮ್ಯಾಂಡ್ ಇರ್ತಕ್ಕಂಥ ಗಾಡಿಗಳನ್ನ ಇಟ್ಟಿದ್ದೀರಾ ಈಗ ಎಕ್ಸಾಂಪಲ್ ಒಂದು ಅರ್ಬನ್ ಕ್ರೂಸರ್ ಕೂಡ ಇಟ್ಟಿದ್ದೀರಾ ಕಾರ್ ಇಟ್ಟಿದ್ದೀರಾ ಪೋಲೋಗಳು ತುಂಬಾ ಡಿಮ್ಯಾಂಡ್ ಸ್ಟೂಡೆಂಟ್ಸ್ ಗೆ ಆ ಗಾಡಿಗಳು ಕೂಡ ಇಟ್ಟಿದ್ದೀರಾ ಆಮೇಲೆ ಇನೋವಾ ಕ್ರಿಸ್ಟಾ ಒಂದು ಫ್ಯಾಮಿಲಿ ಸೆಗ್ಮೆಂಟ್ ತುಂಬಾ ಏನ್ ಮಾಡ್ತೀರಾ ಗಾಡಿಗಳು ಇನೋವಾ ಕ್ರಿಸ್ಟಾ ಫಾರ್ಚುನರ್ ಅದರಲ್ಲೂ ಆಟೋಮೆಟಿಕ್ ಮ್ಯಾನ್ಯುವಲ್ ಎಲ್ಲ ಇಟ್ಟಿದ್ದೀರಾ ಇದೆ ಆಟೋಮೆಟಿಕ್ ಡೀಸೆಲ್ ಎಲ್ಲ ತರ ಡೀಸೆಲ್ ಜಾಸ್ತಿ ಇರೋದು ಬರೀ ಇವು ಮಾತ್ರ ಲೋ ಬಡ್ಜೆಟ್ ಏನಾದ್ರು ಇದೆಯಾ ಲೋ ಬಡ್ಜೆಟ್ ಇದಾವೆ ಸ್ವಲ್ಪ ಕಮ್ಮಿ ಇದೆ ನಮ್ಮ ಹತ್ರ ಎಲ್ಲ ಸ್ಟ್ಯಾಂಡರ್ಡ್ ವೆಹಿಕಲ್ಸ್ ಇದೆ ಓಕೆ ಆ ಕಡೆ ನೋಡಿದ್ನಲ್ಲ ಅದೇ ಫೀಗೋ ಆಗಿರ್ಬೋದು i10 ಆಗಿರ್ಬೋದು ವ್ಯಾಗ್ನರ್ ಆಗಿರ್ಬೋದು ಈಕೋ ಆಗಿರ್ಬೋದು ಇವೆಲ್ಲ ಗಾಡಿಗಳು ಇದಾವೆ ಇವೆಲ್ಲ ಲೋ ಬಡ್ಜೆಟ್ ಸೆಗ್ಮೆಂಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್ ಹೌದು ಸರ್ ಓಕೆ ಆಲ್ಮೋಸ್ಟ್ ನಿಮ್ಮ CM ಕಾರ್ಸ್ ಹೊಸಕೋಟೆ ಹತ್ರ ಕಾಡುಗೋಡಿ ವೈಟ್ ಫೀಲ್ಡ್ ಮೇನ್ ರೋಡ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ದು ಕಾಟಂ ನೆಲ್ಲೂರು ಗೇಟ್ ಅಂತ ಕಾಟಂ ನೆಲ್ಲೂರು ಗೇಟ್ ಹೌದು ಓಕೆ ಮತ್ತೆ ಈ ಡೀಟೇಲ್ಸ್ ನ ಯಾವ್ಯಾವ ಇದೆ ಏನು ಶುರು ಮಾಡೋಣ ಸರ್ ಎಲ್ಲ ಶುರು ಮಾಡೋಣ ಅದಕ್ಕೆ ಮುಂಚೆ ನಮ್ಮ ಮ್ಯಾನೇಜರ್ ಆದ ಚರಣ್ ಪರಿಚಯ ಮಾಡ್ಕೊಡ್ತೀನಿ ಬಾ ಚರಣ್ ಹಾಯ್ ಸರ್ ಥ್ಯಾಂಕ್ ಯು ಚರಣ್ ಅಂತ ನಮ್ಮ CM ಕಾರ್ಸ್ ಟೋಟಲ್ ಮ್ಯಾನೇಜ್ಮೆಂಟ್ ಇವರೇ ಮಾಡ್ತಾ ಇರೋದು ಇವರೇನ ಕಸ್ಟಮರ್ಸ್ ಬಂದ್ರೆ ಎಲ್ಲ ಅಟೆಂಡ್ ಮಾಡ್ತಾ ಇರೋದು ಫುಲ್ ಇವರೇ ನೋಡ್ಕೊಡ್ತಾ ಇದ್ದಾರೆ ಆಲ್ ರೌಂಡ್ ನೋಡ್ಕೊಡ್ತಾ ಇದ್ದಾರೆ ಈಗ ಡೀಟೇಲ್ಸ್ ಎಲ್ಲ ಇವ್ರು ಕೊಡ್ತಾರೆ ನೀವು ತಿಳಿಸ್ಕೊಡ್ತೀರಾ ಬನ್ನಿ ಮತ್ತೆ ಶುರು ಮಾಡೋಣ ಸರ್ ಥ್ಯಾಂಕ್ ಯು ಟೈಮ್ ಕೊಟ್ಟೆಲ್ಲ ತಿಳಿಸ್ಕೊಟ್ರಿ ಆಯ್ತಾ ಅವರಿಂದ ಇನ್ನ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಯಾವ್ಯಾವ ಗಾಡಿಗಳು ಏನ್ ಪ್ರೈಸಿಂಗು ಏನು ನೆಗೋಷಿಯಬಲ್ ಇರುತ್ತೆ ತಾನೆ ಸರ್ 100% ಕೊಡಿ ಅಲ್ವಾ ಸರಿ ಸರ್ ಶುರು ಮಾಡಿ ಸರ್ ಸರ್ ಹಾಗಾದ್ರೆ ಮೊದಲನೇ ವೆಹಿಕಲ್ ಟೊಯೋಟಾ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀವಿ ಹೌದು ಸರ್ ಯಾವ ಮಾಡಲ್ ಸರ್ ಇದು 2017 ಮಾಡಲ್ ವಿ ವೇರಿಯಂಟ್ ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ಏನಿದೆ ಫೀಚರ್ಸ್ ಆ ಫೀಚರ್ಸ್ ಆಲ್ರೆಡಿ ಕಸ್ಟಮರ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಎಲ್ಲ ಮಾಡಿಸಿದ್ದಾರೆ ಮತ್ತೆ ಸೆಕೆಂಡ್ ಓನರ್ ಆಗಿದೆ 90,000 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಮತ್ತೆ ಯಾವುದೇ ತರ ಆಕ್ಸಿಡೆಂಟ್ಸ್ ಆಗಲಿ ರಿಪ್ಲೇಸ್ಮೆಂಟ್ಸ್ ಆಗಲಿ ನಮ್ಮ ವೆಹಿಕಲ್ಸ್ ಅಲ್ಲಿ ಯಾವುದು ಇರಲ್ಲ ನಿಮಗೆ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ ಬೇಕಾದ್ರೆ ಶೋರೂಮ್ಗೆ ಇನ್ಸ್ಪೆಕ್ಷನ್ಗೆ ಕಳಿಸ್ತೀವಿ ವೆಹಿಕಲ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಇನೋವಾ ಕ್ರಿಸ್ಟಾ ನಮ್ಮ ಹತ್ರ 3 ಇದೆ ನೀವು ನೋಡಬಹುದು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇದು ಒಂದು ಪ್ರೈಸ್ ಬಂದು ನಾವು ಕೋಟಿಂಗ್ ಮಾಡ್ತಾ ಇರೋದು ಬಂದು 16.5 ಹೇಳ್ತಾ ಇದೀವಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ನೀವೇನಾದ್ರೂ ಆಫೀಸ್ ವರ್ಗೂ ಬಂದ್ರೆ ನಿಮಗೆ ಡೈರೆಕ್ಟ್ ಪ್ರೈಸ್ ಏನಿದೆ ನೆಗೋಷಿಯಬಲ್ ಮಾಡಿ ನಾವು ನಿಮಗೆ 16,50,000 ಹೇಳ್ತಾ ಇದ್ದೀರಾ ಸೆಕೆಂಡ್ ಓನರ್ 90,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ 2017 ಮಾಡಲ್ 17 ಮಾಡಲ್ ಸೆಕೆಂಡ್ ಓನರ್ ಅಲ್ವಾ ಕ್ರಿಸ್ಟಾ 2017 ಓನರ್ ಇದು ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ ಯಾವುದೇ ತರ ಇದಾಗಿಲ್ಲ
ಆಕ್ಸಿಡೆಂಟ್ಸ್ ಆಗಲಿ, ರಿಪ್ಲೇಸ್ಮೆಂಟ್ಸ್ ಆಗಲಿ, ಇನ್ಶೂರೆನ್ಸ್ ಕ್ಲೈಮ್ಸ್ ಆಗಲಿ ಯಾವುದೂ ಇರಲ್ಲ ನಮ್ಮ ವೆಹಿಕಲ್ಸ್ ಅಲ್ಲಿ. 16,50,000 ಹೌದು. ಅದರಲ್ಲೂ ನೆಗೋಷಿಯಬಲ್ ಇದೆ, ಸ್ಲೈಟ್ ನೆಗೋಷಿಯಬಲ್ ಇದೆ. ಅದು ಡೈರೆಕ್ಟ್ ಯಾರು ಇಂಟ್ರೆಸ್ಟೆಡ್ ಇರ್ತಾರೋ ಅವ್ರು ಬಂದ್ರೆ ಅವ್ರಿಗೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ನಾವು. ಓಕೆ, ವಿ ವೇರಿಯಂಟ್ ಅಲ್ವಾ? ಹೌದು, ಇದು ವಿ ವೇರಿಯಂಟ್. ಇದು ಬಂದು ಡೀಸೆಲ್ ಸರ್ ಅದು? ಹೌದು, ಡೀಸೆಲ್ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಅದು. ಇದು Z ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಆಟೋಮೆಟಿಕ್. ಇದು ಜಸ್ಟ್ 26,000 ಮಾತ್ರ ಗಾಡಿ ಓಡಿರೋದು. ಶೋರೂಮ್ ಹಿಸ್ಟ್ರಿ ಇದೆ, ಪಿನ್ ಟು ಪಿನ್. ಇದು ಬಂದು ಸೂಪರ್ ವೈಟ್, ಮಿಲ್ಕಿ ವೈಟ್. ಇದು ಓಕೆನಾ, ಕ್ಲಾಸ್ ಆಗಿದೆ ವೆಹಿಕಲ್. ನೀವು ನೋಡಬಹುದು. ಇದು ಆಟೋಮೆಟಿಕ್ 2.4 Z. ಇದು ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದು ಇದ್ರದ್ದು 31.5 ಹೇಳ್ತಿದೀವಿ. ಅದು ನೆಗೋಷಿಯಬಲ್ ಇದೆ. 31,50,000 ನೆಗೋಷಿಯಬಲ್. ಯಾವ ಮಾಡಲ್ ಅಂದ್ರೆ? ಇದು ಬಂದು 2021 ಎಂಡಿಂಗ್ ಇದೆ. 2021 ಮಾಡಲ್. ಓನರ್ ಸಿಂಗಲ್ ಓನರ್. ಯಾವುದೇ ತರ ಆಕ್ಸಿಡೆಂಟ್ಸ್ ಇಲ್ಲ, ರಿಪ್ಲೇಸ್ಮೆಂಟ್ಸ್ ಇಲ್ಲ. ಆಟೋಮೆಟಿಕ್ 2.4 ಆಟೋಮೆಟಿಕ್. ಶೋರೂಮ್ ಅಲ್ಲಿ ಆಟೋಮೆಟಿಕ್ ಕ್ಲೋಸ್ ಆಗಿದೆ, ಹಾಗಾಗಿ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಫ್ಯೂಲ್ ಯಾವುದು? ಇದು ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್. ಹೌದು. ನೋಡಿ ಸ್ನೇಹಿತರೆ, 2021 ಮಾಡಲು ಟಾಪ್ ಎಂಡ್ ಬೇಕು ಇನೋವಾ ಕ್ರಿಸ್ಟಾದಲ್ಲಿ Z ವೇರಿಯಂಟ್ ಯಾರಿಗಾದ್ರೂ ಹುಡುಕ್ತಾ ಇದ್ರೆ, ಅದರಲ್ಲೂ ಡೀಸೆಲ್ ಬೇಕು, ಆಟೋಮೆಟಿಕ್ ಬೇಕು ಅಂತಕ್ಕಂಥವ್ರು 31,50,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ CM ಕಾರ್ಸ್ ಅಲ್ಲಿ. ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ CM ಕಾರ್ಸ್ ನ ವಿಸಿಟ್ ಮಾಡಬಹುದು. ಇದೇ ರೀತಿ ಇನೋವಾ ಕ್ರಿಸ್ಟಾ 3 ಇದಾವಂತೆ ಇವ್ರ ಹತ್ರ. ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವೆಹಿಕಲ್ ಬಲೆರೋ ಯಾರಾದ್ರೂ ನೋಡ್ತಾ ಇರೋರಿಗೆ ಮಹೀಂದ್ರಾ ಬಲೆರೋ ಕೂಡ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್? ಬೊಲೆರೋ ನ್ಯೂ ವೆಹಿಕಲ್ ಸರ್, B6 ಅಂದ್ಬಿಟ್ಟು ಇವಾಗ 20 ಎಬೋ ಲಾಂಚ್ ಆಗಿರೋ ವೆಹಿಕಲ್. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. 2021 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಓಕೆನಾ, ಇದು B6 ಮಾಡಲ್ ಅಂತ ಅಂದ್ಬಿಟ್ಟು BS6 ಇಂಜಿನ್. ಇದು ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್, ಸಿಂಗಲ್ ಓನರ್. ಕೋಟಿಂಗ್ ಪ್ರೈಸ್ ಬಂದು ಇದ್ರದ್ದು 9.5. ಇದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 9.5 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಡೈರೆಕ್ಟ್ ಆಫೀಸ್ ಹತ್ರ ಬಂದ್ರೆ ನೆಗೋಷಿಯಬಲ್ ಮಾಡಿ. 9 ಲಕ್ಷಕ್ಕೆ ಆಗ್ಬೋದಾ? ಡೈರೆಕ್ಟ್ ಬಂದ್ರೆ ಒಂದು ಸ್ವಲ್ಪ ಏನೋ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ವಾ? ಡೈರೆಕ್ಟ್ ಬರ್ಬೇಕು, ಆಫೀಸ್ ಹತ್ರ ಬಂದ್ರೆ ಡೈರೆಕ್ಟ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಬಲೆರೋ ಬೇಕಾದ್ರೆ ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದೇ ರೀತಿ ಯಾರೆಲ್ಲ XUV 500 ಬೇಕು, ಅದೇ ಮಹೀಂದ್ರಾ ಕಂಪನಿದು ಅಂತಕ್ಕಂಥವ್ರು, ಅದನ್ನು ಕೂಡ ಯಾವ ಸರ್? W6 W8? ಇದು W10 ಸರ್. W10 ಟಾಪ್ ಎಂಡ್ ಮಾಡಲ್ ವೆಹಿಕಲ್, ಆಟೋಮೆಟಿಕ್, ಸಿಂಗಲ್ ಓನರ್ ವೆಹಿಕಲ್, 17 ಮಾಡಲ್. ಕೋಟಿಂಗ್ ಪ್ರೈಸ್ ಬಂದಿದ್ದು 12.25 ಹೇಳ್ತಿದೀವಿ. ಸ್ಲೈಟ್ ನೆಗೋಷಿಯಬಲ್ ಇದೆ. ಎಷ್ಟಂದ್ರೆ ಪ್ರೈಸ್? 12.25. 12,25,000. 2017 ಮಾಡಲ್. 17 ಮಾಡಲ್. ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್. ಫೈನಲ್ ಪ್ರೈಸ್ ಎಷ್ಟು ಆಗ್ಬೋದು ಸರ್? ಇದೊಂದು 12 lakhsಗೆ ಫೈನಲ್ ಮಾಡಿಸ್ಕೊಡ್ತೀವಿ ಬೇಕಾದ್ರೆ. 2 lakhs. ಡೈರೆಕ್ಟ್ ಬಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬೇಕಾದ್ರೆ ಡೈರೆಕ್ಟ್ ಆಫೀಸ್ ಹತ್ರ ಬಂದ್ರೆ ವಿಸಿಟ್ ಮಾಡಿದ್ರೆ ಅವ್ರಿಗೆ ನೆಗೋಷಿಯಬಲ್ ಮಾಡಿ. ನೋಡಿ ಸ್ನೇಹಿತರೆ, XUV 500 ಅದರಲ್ಲೂ W10 ಯಾರಿಗಾದ್ರೂ ಬೇಕಾದಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಟೋಮೆಟಿಕ್ ಗಾಡಿ, CM ಕಾರ್ಸ್ ಅಲ್ಲಿ ಗಾಡಿ ಇದೆ. ಈ ಕಲರೇ ಬೇಕು ಅಂತಕ್ಕಂಥವ್ರು, ಅದರಲ್ಲೂ ಆಟೋಮೆಟಿಕ್ ಬೇಕು, W10 ಬೇಕು ಅಂತಕ್ಕಂಥವ್ರಿಗೆ ಈ ಗಾಡಿ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾ ಥಾರ್ ಯಾರಾದ್ರೂ ನೋಡ್ತಾ ಇದ್ರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. 2 wheel drive ಸರ್? 4x4 ಸರ್. 4 wheel drive ಆಟೋಮೆಟಿಕ್. ಇದು ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಇದು ಕೂಡ ಜಸ್ಟ್ ಡ್ರೈವ್ ಆಗಿರೋದೇ 26,000 ಮಾತ್ರ. ಗಾಡಿ ಶೋರೂಮ್ ಅಲ್ಲಿ ಇಷ್ಟೇ ಇದೆ. ಆಲ್ ಟಾಪ್ ಬರುತ್ತೆ, ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್, ಆಟೋಮೆಟಿಕ್, 4x4. ಇದು 21 ಮಾಡಲ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದು ಇದು 16.5 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಆಗಿ ಬಂದು 21 ಮಾಡಲ್ 16,50,000 ನೆಗೋಷಿಯಬಲ್. 16,50 ಒಂದು ಫೈನಲ್ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. 16,500 ಮಾಡ್ಕೊಡ್ತೀವಿ. 16 ಲಕ್ಷಕ್ಕೆ ಫೈನಲ್ ಆಗುತ್ತೆ. 16,500 ಆಗುತ್ತೆ ಸರ್ ಬೇಕಾದ್ರೆ. 16,500 21 ಮಾಡಲ್ ಅಂದ್ರೆ ಕ್ಲಾಸ್ ಇದೆ ವೆಹಿಕಲ್ಸ್ ಎಲ್ಲ. ಇದೆಲ್ಲ ಕ್ಲಾಸ್ ಇದೆ. 4x4 ವಿತ್ ಆಟೋಮೆಟಿಕ್. ಈಗಲೂ ಶೋರೂಮ್ ಅಲ್ಲಿ ಬುಕ್ ಮಾಡಿದ್ರೆ ವೆಯ್ಟ್ ಮಾಡಬೇಕು, ಇಮಿಡಿಯೇಟ್ ಡೆಲಿವರಿನೂ ಇಲ್ಲ. ಇದು ಗಾಡಿ ಕ್ಲಾಸ್ ಇದೆ, ಪ್ಲಸ್ ಟೈರ್ಸ್ ಕಂಡೀಷನ್ ಇದೆ. ನೀವು ಹೇಳಿರೋ ಪ್ರಕಾರ ಇನೋವಾ ಕ್ರಿಸ್ಟಾ ನಮ್ಮ ಹತ್ರ 3 ಇದೆ ಅಂದ್ರೆ ಅಲ್ಲಿ 2 ತೋರಿಸಿದ್ವಿ, 3ನೇ ತೋರಿಸ್ತಾ ಇದೀನಿ. ಯಾವ ಮಾಡಲ್ ಸರ್ ಇದು? ಸರ್ Z ವೇರಿಯಂಟ್ 21 ಮಾಡಲ್. ಇದು 22 ಮಾಡಲ್ ವೆಹಿಕಲ್. ಸಿಂಗಲ್ ಓನರ್ ಆಗಿದೆ, 60,000 ಡ್ರೈವ್ ಆಗಿದೆ. ಮ್ಯಾನ್ಯುವಲ್ Z ಟಾಪ್ ಎಂಡ್ ಮಾಡಲ್ ವೆಹಿಕಲ್, ಪರ್ಲ್ ವೈಟ್. ಶೋರೂಮ್ ಇಷ್ಟೇ ಇದೆ. ಕೋಟಿಂಗ್ ಪ್ರೈಸ್ ಬಂದು ಇದು 28 ಹೇಳ್ತಾ ಇದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಆಗಿರೋದು, ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್? 28 ಹೇಳ್ತಿದೀವಿ ಸರ್. 28 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 2022 ಮಾಡಲ್. 2022 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ಸರ್? ಡೀಸೆಲ್ ಟಾಪ್ ಎಂಡ್ ಮ್ಯಾನ್ಯುವಲ್ ವೆಹಿಕಲ್. ನಾನ್ ಆಕ್ಸಿಡೆಂಟ್ ಶೋರೂಮ್ ಇಷ್ಟೇ ಇದೆ. ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್, ಅಪ್ ಟು ಡೇಟ್ ಇನ್ಶೂರೆನ್ಸ್. ಆಲ್ಮೋಸ್ಟ್ ನಿಮ್ಮ ಹತ್ರ ಪ್ರತಿಯೊಂದು ಗಾಡಿನೂ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದೆ ಸರ್. ಯಾವುದು ಇಂಟ್ರೆಸ್ಟೆಡ್ ವೆಹಿಕಲ್ಸ್ ಮಾಡಲ್ಲ, ಬೇರೆ ಡಿಸ್ಟ್ರಿಕ್ಟ್ಸ್ ಕೂಡ ಟ್ರೈ ಮಾಡಲ್ಲ ನಾವು. ಯಾಕಂದ್ರೆ ಓನ್ಲಿ ಶೋರೂಮ್ ಇಷ್ಟೇ ವೆಹಿಕಲ್ಸ್ ಮತ್ತೆ ಸಿಂಗಲ್ ಅಂಡ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಮಾತ್ರ ನಾವು ಸೇಲ್ ಮಾಡೋದು. ಸೂಪರ್. ಮತ್ತೆ ಒಳಗಡೆ ಕೂಡ ಇದೆ, ಪಕ್ಕದಲ್ಲೂ ಇದೆ ಸ್ನೇಹಿತರೆ. ಎಲ್ಲಾ ಗಾಡಿಗಳದ್ದು ಡೀಟೇಲ್ಸ್ ತಗೋಣ ಸರ್. ಎಲ್ಲರಿಗೂ ಒಂದು ಫೇವರೇಟ್ ಗಾಡಿ ಅಂದ್ರೆ ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಪೋಲೋ ಅಂತಾನೆ ಕರೀತಾರೆ ಅಲ್ವಾ? ಸೊ ಅಂದ್ರೆ ಆ ಗಾಡಿಗೆ ಅಷ್ಟು ದಮ್ ಇರ್ತಕ್ಕಂಥ ಗಾಡಿ. ಅದರಲ್ಲಿ ನಮ್ಮ ಹತ್ರ ಇಲ್ಲಿ ಕೂಡ ಒಂದು ಪೋಲೋ ಕೂಡ ಇದೆ. ಯಾವ್ದು? GT TSI ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ಆಟೋಮೆಟಿಕ್. ಯಾವ ಮಾಡಲ್? 2018 ಮಾಡಲ್. 2018 ಮಾಡಲ್. ಓನರ್ ಸೆಕೆಂಡ್ ಓನರ್ ಆಗಿದೆ, ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಜಸ್ಟ್ 50,000 ಡ್ರೈವ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಿ? ಕೋಟಿಂಗ್ ಪ್ರೈಸ್ ಬಂದು 8.5 ಸರ್.
8.5 ಲಕ್ಷ ಕೊಡ್ತಾ ಇದ್ದೀರಾ. ನೆಗೋಷಿಯಬಲ್ ಇದೆ, ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ರೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಸುತ್ತ ನೋಡಬಹುದು ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಏನೂ ಆಗಿಲ್ಲ ಮೇಜರ್ ಆಗಿ. ನೀವು ಕೆಳಗಿರೋ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ GT TSI ಬೇಕು, 2018 ಮಾಡಲ್ ಬೇಕು, ಸಿಂಗಲ್ ಓನರ್ ಬೇಕು, ಜಸ್ಟ್ 50,000 ಕಿಲೋಮೀಟರ್ ರೆವನ್ ಆಗಿರ್ತಕ್ಕಂಥ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀರಾ. ಫೈನಲ್ ರೇಟ್ ಎಷ್ಟಾಗಬಹುದು? ಒಂದು 8.5 8.25 ಗೆ ಸ್ಲೈಟ್ ನೆಗೋಷಿಯಬಲ್ ಮಾಡಿ 8,25,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆನ್ ಟೇಬಲ್ ಬಂದು ಮಾತಾಡೋದು ಅಲ್ವಾ ಸರ್? ಡೈರೆಕ್ಟ್ ಆಗಿ ಬಂದು ನೆಗೋಷಿಯಬಲ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ವೇಕಲ್ಲಿ ಇನ್ನೊಂದು ಪೋಲೋ ಬೇಕು ಅಂತಕ್ಕಂಥವ್ರು ನೋಡ್ತಾ ಇರ್ಬೋದು. ಯಾವ್ದು ಸರ್ ಇದು ಪೋಲೋದಲ್ಲಿ? ಐಲೇನಾ ಸರ್? ಇದು ಕಂಫರ್ಟ್ ಲೈನ್ ಪ್ಲಸ್ ಅಂತ ಅಂದ್ಬಿಟ್ಟು ಮಿಡ್ ಸೆಗ್ಮೆಂಟ್. ಹೌದು, ಮಿಡ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 36,000 ಡ್ರೈವ್ ಆಗಿದೆ. ಇದು MPI ಇಂಜಿನ್, 1 ಲೀಟರ್ ಇಂಜಿನ್. ಇದು 1 ಲೀಟರ್ ಇಂಜಿನ್ MPI. ಇದು ಯಾವ ಮಾಡಲ್ ಅಂದ್ರೆ? 2020 ಮಾಡಲ್ ವೆಹಿಕಲ್, 2020 ಮಾಡಲ್, ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್, ಮಿಡ್ ಸೆಗ್ಮೆಂಟ್, ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ ಕ್ಲಾಸ್ ಇದೆ ಗಾಡಿ, ಶೋರೂಮ್ ಹಿಸ್ಟ್ರಿ ಇದೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಇದು ಕೋಟಿಂಗ್ ಪ್ರೈಸ್ ಬಂದು 7 ಲಕ್ಷ ಹೇಳ್ತೀವಿ ಸರ್. 7 ಲಕ್ಷ ಫೈನಲ್ ಪ್ರೈಸ್. ನೆಗೋಷಿಯಬಲ್ ಆಗುತ್ತೆ. ಒಂದು 6.75 ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಡೈರೆಕ್ಟ್ ಆಗಿ 6.5 ಅದರಲ್ಲೂ ನೆಗೋಷಿಯಬಲ್ ಬಂದು ಮಾತಾಡ್ತಾರೆ. 6.75 ಒಂದು 6.6 6.5 ಅಂತ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಆಗಿ ಬಂದ್ರೆ ನಾವು ರೀಸನಬಲ್ ಪ್ರೈಸ್ ನೋಡಿ ಸ್ನೇಹಿತರೆ. 1 ಲೀಟರ್ ಇಂಜಿನ್ ಬೇಕು ಅಂತಕ್ಕಂಥವ್ರು ನೋಡಿ, ಮಿಡ್ ಸೆಗ್ಮೆಂಟ್ ಕಂಫರ್ಟ್ ಲೈನ್ ಕೂಡ ಇದೆ. ಯಾರಿಗೆಲ್ಲ ಪೆಟ್ರೋಲ್ ವೇರಿಯಂಟ್ ಬೇಕು ಅಂತಕ್ಕಂಥವ್ರು ಸಿಂಗಲ್ ಓನರ್ ಬೇಕು. 2020 ಮಾಡಲ್. ಅದೇ ರೀತಿ ನೆಕ್ಸ್ಟ್ ವೇಕಲ್ ಇನ್ನೊಂದು ಪೋಲೋ ಇದೆ. ಯಾವ ಮಾಡಲ್ ಸರ್? ಇದು ಡೀಸೆಲ್ ಸರ್. ಇದು TDI 2015 ಮಾಡಲ್ ವೆಹಿಕಲ್. ಇದು ಸಿಂಗಲ್ ಓನರ್, 80,000 ಓಡಿದೆ. 575 ಕೊಟ್ಟು ಮಾಡ್ತಾ ಇರೋದು. ಇದು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಯಾವ್ದು ಇದು? ಹೈಲೇನಾ? ಐಲ್ಯಾಂಡ್ ಪ್ಲಸ್ ಟಾಪ್ ಎಂಡ್ ಮಾಡಲ್. ಎಷ್ಟು ಹೇಳ್ತಾ ಇದ್ದೀರಾ? ಇದು 5.75 5,75,000 ಹೇಳ್ತಾ ಇದ್ದಾರೆ. 2015 ಮಾಡಲ್, ಸಿಂಗಲ್ ಓನರ್, ಹೈಲೇನ್, ಡೀಸೆಲ್ ವೇರಿಯಂಟ್, TDI. ಹೌದು, 1.5 5,75,000 ಹೇಳ್ತಾ ಇದ್ವಿ. ಅದು ನೆಗೋಷಿಯಬಲ್ ಆಗುತ್ತೆ. ಫಿಕ್ಸೆಡ್ ಏನಿದೆ ನೆಗೋಷಿಯಬಲ್ ಬಂದು ಮಾತಾಡಿದ್ರೆ ಕಮ್ಮಿ ಆಗುತ್ತೆ ಅಲ್ವಾ? ಹಾಗೆ ಬನ್ನಿ ಸ್ನೇಹಿತರೆ, ಒಳಗಡೆ ಇನ್ನು ಬ್ರೆಜಾ ಆಗಿರ್ಬೋದು, ಆಮೇಲೆ ನಿಮಗೆ ಕ್ರೆಟಾ ಆಗಿರ್ಬೋದು, ಇನ್ನು ಸಾಕಷ್ಟು ಕಾರ್ಗಳಿದಾವೆ. ಯಾರ್ಯಾರೆಲ್ಲ ಯಾವ್ಯಾವ ಗಾಡಿಗಳು ಬೇಕು, ಲೇಟೆಸ್ಟ್ ಮಾಡಲ್ ಬೇಕು, ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ಗಾಡಿಗಳು ಯಾವಿದಾವೆ ಮಾರ್ಕೆಟ್ ಅಲ್ಲಿ, ಅವೇ ಗಾಡಿಗಳನ್ನ ಈ CM ಕಾರ್ಸ್ ಅಲ್ಲಿ ನಿಲ್ಸಿದ್ದಾರೆ ಸರ್. ಹಾಗೆ ಒಂದು ರೆಡ್ ವಿತ್ ಬ್ಲಾಕ್ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಬ್ರೆಜಾ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ವಿಟಾರಾ ಬ್ರೀಜಾ ಸರ್. ಇದು 2016 ಮಾಡಲ್ ವೆಹಿಕಲ್, 2016. ಹೌದು, ಸಿಂಗಲ್ ಓನರ್. ಮತ್ತೆ ಫ್ರೆಶ್ ಇನ್ಸೂರೆನ್ಸ್ ಇದೆ, ಫ್ರೆಶ್ ಟೈರ್ಸ್ ಇದೆ, ಮಿಚಲಿನ್ಸ್. ಓಕೆನಾ? ಸಿಂಗಲ್ ಓನರ್ ಇದೆ. 80,000 ಓಡಿದೆ ಗಾಡಿ, ಟಾಪ್ ಎಂಡ್ ZA ಪ್ಲಸ್. ಕೋಟಿಂಗ್ ಪ್ರೈಸ್ ಬಂದು ಇದು 8.5 ಹೇಳ್ತಿದೀವಿ. 8 ಲಕ್ಷ ಹೇಳ್ತಿದೀವಿ. 8 ಲಕ್ಷ ಅಲ್ಲಿ ಒಂದು 7.5 ಗೆ ನೆಗೋಷಿಯಬಲ್. 7.5 ಲಕ್ಷಕ್ಕೆ ವಿಟಾರಾ ಬ್ರಿಜಾ ಕೊಡ್ತಾ ಇದ್ದೀರಾ. ಯಾವ ಮಾಡಲ್ ಅಂದ್ರೆ? 2016 ಮಾಡಲ್, 2016 ಮಾಡಲ್, ಸಿಂಗಲ್ ಓನರ್. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಸ್ ಎಲ್ಲ ಓನ್ಲಿ ಸಿಂಗಲ್ ಅಂಡ್ ಸೆಕೆಂಡ್ ಮ್ಯಾಕ್ಸಿಮಮ್ ನಮ್ದು. ಓನ್ಲಿ ಶೋರೂಮ್ ಹಿಸ್ಟ್ರಿ ಅಂಡ್ ಡೈರೆಕ್ಟ್ ಪಾರ್ಟಿ ಟು ಪಾರ್ಟಿ ನಮ್ದು ಇದೆ. 7.5 ಲಕ್ಷಕ್ಕೆ ಆಗುತ್ತೆ. ಇನ್ನು ಸ್ವಲ್ಪ ಸ್ಲೈಟ್ ಬೇಕಾದ್ರೆ ನೆಗೋಷಿಯಬಲ್ ಸಿಗುತ್ತೆ ಡೈರೆಕ್ಟ್ ಆಗಿ ಬಂದ್ರೆ. ಅದರಲ್ಲೂ ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಇದೀವಿ. 7.5 ಗೆ ನಾವು ಫೈನಲ್ ಮಾಡ್ಕೊಡ್ತೀವಿ. ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಗಾಡಿ ನಂಬರ್ ಕೂಡ ತಗೊಳ್ಳಿ. ಈ ಕಡೆ ಬನ್ನಿ ಸರ್, ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ನಂಬರ್ ಕೆಳಗಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸೋದ್ರ ಮುಖಾಂತರ ಈ ನಂಬರ್ ಗಾಡಿ ಇದೆಯಾ, ಸೋಲ್ಡ್ ಆಗಿದೆಯಾ, ಫೈನಲ್ ಏನ್ ಪ್ರೈಸ್ ಆಗುತ್ತೆ, ಏನ್ ಬೇಕಾದ್ರೂ ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಬರ್ಬೋದು. ಹಾಗೆ ನೆಕ್ಸ್ಟ್ ವೇಕಲ್ ಇನ್ನೊಂದು ಟೊಯೋಟಾ ಅಲ್ವಾ ಸರ್? ಇದು ಹ್ಯುಂಡೈ i20 ಸರ್. ಯಾವ ಮಾಡಲ್? ಇದು 2014 ಮಾಡಲ್ ಸರ್. ಇದು ಆಸ್ತಾ ಆಪ್ಷನ್ ಅಲ್ಲೂ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ಸ್ ಬಂದು 1 lakh ನಿಯರ್ ಬೈ ಓಡಿದೆ. ಡೀಸೆಲ್ ವೇರಿಯಂಟ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಆಸ್ತಾ ಇದು ಟಾಪ್ ಎಂಡ್ ಮಾಡಲ್ ವೆಹಿಕಲ್, ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. 14 ಮಾಡಲ್. ಹೌದು, 14 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 4.5 ಹೇಳ್ತಾ ಇದೀವಿ. ರೀಸನಬಲ್, ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ನಾವು. 4.5 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಒಂದು ರೇಂಜ್ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ವೇಕಲ್ ಯಾರೆಲ್ಲ ಸ್ವಿಫ್ಟ್ ನೋಡ್ತಾ ಇದ್ರೋ, ಹಾಗೆ ಡಿಸೈರ್ ನೋಡ್ತಾ ಇದ್ದೀರೋ ಅಂತವ್ರಿಗೆ ಸ್ವಿಫ್ಟ್ ಡಿಸೈರ್ 2 ಗಾಡಿಗಳು ಇದೆ ಸರ್. ಸ್ವಿಫ್ಟ್ ಇದೆ ಯಾವ ಮಾಡಲ್ ಸರ್? ಇದು ಶಿಫ್ಟ್ 2012 ZA ಪ್ಲಸ್, ಸೆಕೆಂಡ್ ಓನರ್ ಆಗಿದೆ. ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದು ಇದು 4.5 ಹೇಳ್ತಿದ್ವಿ. ಡೀಸೆಲ್? ಹೌದು, ಡೀಸೆಲ್. ZA ಪ್ಲಸ್. ZA ಎಲ್ಲ ZA ಪ್ಲಸ್. ಬರೀ ZA 2012 ಮಾಡಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 4.5 ಸರ್, ಸ್ಲೈಟ್ ನೆಗೋಷಿಯಬಲ್. 4.5 ಲಕ್ಷಕ್ಕೆ 2012 ಮಾಡಲು ZA ಬೇಕು, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಸ್ವಿಫ್ಟ್ ಬೇಕು ಅಂತಕ್ಕಂಥವ್ರಿಗೆ 4.5 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ. ಅದೇ ರೀತಿ ನಮಗೆ ಹ್ಯಾಚ್ ಬ್ಯಾಕ್ ಬೇಡ, ಅದೇ ಸ್ವಿಫ್ಟ್ ಡಿಸೈರ್ ಬೇಕು ನಮಗೆ ಒಂದು ಸಡನ್ ಅಲ್ಲಿ ಅಂತಕ್ಕಂಥವ್ರು ಸ್ವಿಫ್ಟ್ ಡಿಸೈರ್ ಕೂಡ, ಅದು ಆಪಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಡಿಸೈರ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್, ಇದು 2018 ಮಾಡಲ್ ವೆಹಿಕಲ್, 2018 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ZA ಪ್ಲಸ್. ಇದು 65,000 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ. ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದು ಇದು 8 ಲಕ್ಷ ನೆಗೋಷಿಯಬಲ್ ಇದೆ. 8 ಲಕ್ಷ ನೆಗೋಷಿಯಬಲ್ ಇದೆ. ಇದು ಜಸ್ಟ್ ಕೋಟಿಂಗ್ ಪ್ರೈಸ್, ನಮ್ದು ನೆಗೋಷಿಯಬಲ್ ಇದೆ. ಒಂದು 50,000 ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು 65. ಹೌದು, ಅದರಲ್ಲಿ ಇನ್ನೂ ನೆಗೋಷಿಯಬಲ್. ಹೌದು, ಇನ್ನು ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಅದರಲ್ಲೂ ನೆಗೋಷಿಯಬಲ್. 7.5 ಒಂದು ಸ್ವಲ್ಪ ಒಂದು ಬಂದ್ರೆ ಡೈರೆಕ್ಟ್ ಆಗಿ ನಾವು ಒಂದು 15,000 ಒಂದು 20,000 ಡಿಸ್ಕೌಂಟ್ ಕೊಡ್ತೀವಿ ನಾವು. ಒಂದು 7:25ಕ್ಕೆ 7:40 ಗಂಟೆ ಆಗುತ್ತೆ ಸರ್. ಆಗುತ್ತೆ. ಯಾವ ಮಾಡಲ್ ಇನ್ನೊಂದು ಸರಿ ಹೇಳ್ಬಿಡಿ. 2019 ಮಾಡಲ್. ಇದು ಸಿಂಗಲ್ ಓನರ್ ವೆಹಿಕಲ್, 60,000 65,000 ಗಾಡಿ ಓಡಿರೋದು. ಟಾಪ್ ಅಂಡ್ ZA ಪ್ಲಸ್, ಸಿಂಗಲ್ ಓನರ್. ಕೋಟಿಂಗ್ ಪ್ರೈಸ್ 8 ಲಕ್ಷ ನೆಗೋಷಿಯಬಲ್. ಸೂಪರ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ನೇಹಿತರೆ ಇನ್ನೆರಡು ಗಾಡಿ ಇದೆ, ಹಿಂದೆ ನೋಡ್ತಾ ಇರ್ಬೋದು. ಹಾಗೆ ರಿಡ್ಜ್ ಬೇಕು ಅಂತಕ್ಕಂಥವ್ರು ಅದನ್ನು ಕೂಡ ನೋಡ್ಬೋದು. ಸೆಲಿರಿಯೋ ಬೇಕು ಅಂತಕ್ಕಂಥವ್ರು ಅದನ್ನು ಕೂಡ ನೋಡ್ಬೋದು. ಒಂದು ಸೆಲಿರಿಯೋ ಇದೆ, ಒಂದು ರಿಡ್ಜ್ ಇದೆ.
ಸೆಲಿರಿಯೋ ಬಂದು 2018 ಮಾಡಲ್ ಸರ್ ಇದು ZX ಆಪ್ಷನ್ ಅಲ್ಲಿ ಇದು ಪೆಟ್ರೋಲ್ ವೇರಿಯಂಟ್ 18 ಸಿಂಗಲ್ ಓನರ್ ವೆಹಿಕಲ್ ಇದು ಕೋಟಿಂಗ್ ಪ್ರೈಸ್ ಬಂದು 485 ಹೇಳ್ತಿದೀವಿ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ಡೈರೆಕ್ಟ್ ಆಗಿ ಬಂದ್ರೆ ಈ ಸೆಲಿರಿಯೋನ 4,85,000ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ZX ಆಪ್ಷನ್ ಅಲ್ಲೂ ಡ್ಯೂಯಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಮೇಂಟೆನೆನ್ಸ್ ಅಲ್ಲಿ ಇದೆ ಪ್ರೈಸ್ ಬಂದು ನಾವು ಕೋಟ್ ಮಾಡ್ತಾ ಇರೋದು 4.85 ನೆಗೋಷಿಯಬಲ್ ಅದರಲ್ಲೂ ನೆಗೋಷಿಯಬಲ್ ಹೌದು ಅದರಲ್ಲೂ 4.5 ಇಲ್ಲೇ ಫೈನಲ್ ಆಗುತ್ತೆ ಅದ್ರ ಮೇಲೆ ಡೈರೆಕ್ಟ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಅಲ್ವಾ ಪಕ್ಕನೆ ಮಾಡ್ಕೊಡ್ತೀವಿ ಸರ್ 2017 ಮಾಡಲ್ 18 ಮಾಡಲ್ ಸಿಂಗಲ್ ಓನರ್ ಓಕೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ನೋಡ್ತಾ ಇದ್ವಿ ಇದ್ಯಾವ ಸರ್ ಸರ್ ಇದು ರಿಡ್ಜ್ 2012 ಮಾಡಲ್ 13 ಮಾಡಲ್ ವೇರಿಯಂಟ್ ಇದು ವೇರಿಯಂಟ್ ಬಂದು VDI ಕೋಟಿಂಗ್ ಪ್ರೈಸ್ ಬಂದು 4 lakhs ಹೇಳ್ತಿದೀವಿ ನೆಗೋಷಿಯಬಲ್ ಆಗುತ್ತೆ ಬಟ್ ವೆಹಿಕಲ್ ಬಂದು ಜಸ್ಟ್ 50,000 ಡ್ರೈವ್ ಆಗಿದೆ ಅಷ್ಟೇನೆ 50,000 ಡ್ರೈವ್ ಆಗಿದೆ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಇದೆ ಕೋಟಿಂಗ್ ಪ್ರೈಸ್ ಬಂದು 4 ಹೇಳ್ತಿದ್ವಿ ನೆಗೋಷಿಯಬಲ್ ಸೂಪರ್ ನೋಡಿ ಸ್ನೇಹಿತರೆ ಯಾರಿಗೆಲ್ಲ 2013 ಮಾಡಲ್ ಬೇಕು ಸಿಂಗಲ್ ಓನರ್ ರಿಡ್ಜ್ ಬೇಕು ಅಂತಕ್ಕಂಥವ್ರು CM ಕಾರ್ಸ್ ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋದಲ್ಲಿ ನಂಬರ್ ಫೋನ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ನೋಡಿ ಪಕ್ಕದಲ್ಲಿ ಕೂಡ ನೋಡ್ತಾ ಇರಬಹುದು ಕಿಯೋ ಸೆಲ್ಟರ್ಸ್ ಕೂಡ ಇದೆ ಹಾಗೆ ಅಲ್ಲಿ ಇನೋವಾ ಕೂಡ ಇದೆ ಅವೆಲ್ಲ ತಿಳ್ಕೊಳ್ಳೋಣ ಏನೇನ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಬನ್ನಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಕ್ರೆಟಾ ಕೂಡ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಇದು 2015 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ SX ಆಪ್ಷನ್ ಅಲ್ಲಿ ಇದು ಕೋಟಿಂಗ್ ಪ್ರೈಸ್ ಬಂದು ಇದ್ರದ್ದು 8 lakhs ಹೇಳ್ತಿದೀವಿ ನೆಗೋಷಿಯಬಲ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಯಾವುದೇ ತರ ಆಕ್ಸಿಡೆಂಟ್ಸ್ ಆಗಲಿ ರಿಪ್ಲೇಸ್ಮೆಂಟ್ಸ್ ಆಗಲಿ ಯಾವುದೂ ಇಲ್ಲ 1 lakh ಗಾಡಿ ರೀಚ್ ಆಗಿದೆ ಕಿಲೋಮೀಟರ್ಸ್ ಪಿನ್ ಟು ಪಿನ್ ಶೋರೂಮ್ ಇಷ್ಟೇ ಅವೈಲಬಲ್ ಇದೆ ಉಂಡೆಯಲ್ಲಿ ನಿಮಗೆ ಸಿಗುತ್ತೆ ಚೆಕ್ 2015 ಮಾಡಲ್ ಸೆಕೆಂಡ್ ಓನರ್ SX ಆಪ್ಷನಲ್ ಟಾಪ್ ಎಂಡ್ ಆಗಿರುತ್ತೆ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಇದು ಸರ್ ಕೊಡೋ ರೇಟ್ ಕೋಟಿಂಗ್ ಪ್ರೈಸ್ ಬಂದು 8.8 lakhs ಗೆ ಫೈನಲ್ ಮಾಡ್ತೀವಿ ಸರ್ 8 ಲಕ್ಷ 8 lakhs ಒಂದು ಏಳುವರೆಗೆ ಆಗುತ್ತಾ ಹೌದು 8.5 ಹೇಳ್ತಿದೀವಿ ನಾವು ಒಂದು 8 lakhs 8 ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ನಿಯರ್ ಬೈ 7ವರೆಗೆ ಆಗುತ್ತಾ ಬಂದ್ರೆ 7.5 ಮೇಲೆ ಸರ್ ಅದ್ರ ಮೇಲೆ ಅದಕ್ಕಾಗಲ್ಲ ಯಾಕಂದ್ರೆ ಗಾಡಿ ಬಂದು ಕ್ಲಾಸ್ ಇದೆ ಓಕೆನಾ ಒರಿಜಿನಲ್ ಇದೆ ನೋ ರಿಪ್ಲೇಸ್ಮೆಂಟ್ ನೋ ಆಕ್ಸಿಡೆಂಟ್ಸ್ ನೋಡಿ ಸ್ನೇಹಿತರೆ ಯಾರಿಗಾದ್ರೂ SX ಆಪ್ಷನಲ್ ಬೇಕು 2015 ಮಾಡಲ್ ಬೇಕು ಸೆಕೆಂಡ್ ಓನರ್ ಬೇಕು ನಮಗೆ ಕ್ರೆಟಾ ಅದರಲ್ಲೂ ಆಟೋಮೆಟಿಕ್ ಬೇಕು ಡೀಸೆಲ್ ವೇರಿಯಂಟ್ ಬೇಕು ಅಂತಕ್ಕಂಥವ್ರು ಡೈರೆಕ್ಟ್ ಆಗಿ CM ಕಾರ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು SUV ಕಾರು ಬೇಕು ನಮಗೆ ಇನೋವಾನೇ ಬೇಕು ಅಂತಕ್ಕಂಥವ್ರು ಇನೋವಾ ಕೂಡ ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು 2008 ಮಾಡಲ್ ವೆಹಿಕಲ್ ಗಾಡಿ ಕ್ಲಾಸ್ ಇದೆ ವೆಹಿಕಲ್ FC ಫ್ರೆಶ್ ಆಗಿದೆ ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಪ್ರೈಸ್ ಬಂದು ಇದ್ರದ್ದು ನಾವು 5.25 ಹೇಳ್ತಿದೀವಿ ಸ್ಲೈಟ್ ನೆಗೋಷಿಯಬಲ್ ಡೀಸೆಲ್ ವೇರಿಯಂಟ್ V ವರ್ಷನ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು ಕ್ಲಾಸ್ ಇದೆ ಗಾಡಿ 2008 ಮಾಡಲ್ 2.5 V ವೇರಿಯಂಟ್ ಅಲ್ವಾ ಹೌದು ಡೀಸೆಲ್ ಅಲ್ಲ ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು ಓನರ್ ಬಂದು ಥರ್ಡ್ ಓನರ್ ಆಗಿದೆ ಬಂದು ಇದೆಲ್ಲ ವೆಹಿಕಲ್ ಬಂದು ಒರಿಜಿನಾಲಿಟಿ ಶೋರೂಮ್ ಅಲ್ಲಿ ಪಿನ್ ಟು ಪಿನ್ ಸರ್ವಿಸ್ ಹಿಸ್ಟ್ರಿ ಇದೆ ಫೈನಲ್ ರೇಟ್ ಎಷ್ಟು ಫೈನಲ್ ಇದೊಂದು 5 lakhs or 480 ಮಾಡಿಸ್ಕೊಡ್ತೀವಿ ಸರ್ ಗಾಡಿ ಇದು ಬಂದು ಬೆಂಗಳೂರು ರಿಜಿಸ್ಟ್ರೇಷನ್ ಆಗಿರೋ ವೆಹಿಕಲ್ಸ್ ಇದು ಯಾವುದೇ ಮೈಗ್ರೇಟ್ಸ್ ವೆಹಿಕಲ್ಸ್ ಅಲ್ಲ ಪಕ್ಕಾ ಕರ್ನಾಟಕ ಗಾಡಿ ನೋಡೋಣ ಯಾರಿಗಾದ್ರೂ ಬೇಕಾ ಇನೋವಾ ಹಾಗೆ ಬರೋಣ ಗ್ರ್ಯಾಂಡ್ ವಿಟಾರಾ ಕೂಡ ಇದೆ ಕಿಯಾ ಸೆಲ್ಟೋಸ್ ಇದೆ ಯಾರಿಗೆಲ್ಲ ಬೇಕು ಲೇಟೆಸ್ಟ್ ಮಾಡಲ್ ಅದನ್ನು ಕೂಡ ನೋಡಬಹುದು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ವಿಟಾರಾ ಬ್ರೀಜಾ ಇದು 2016 ಮಾಡಲ್ VDI ಆಪ್ಷನಲ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಕೋಟಿಂಗ್ ಪ್ರೈಸ್ ಬಂದು ಇದ್ರದ್ದು ನಾವು ಹೇಳ್ತಾ ಇರೋದು 7.5 ಹೇಳ್ತಿದೀವಿ ಸ್ಲೈಟ್ ನೆಗೋಷಿಯಬಲ್ ಇದೆ ಡೀಸೆಲ್ ವೇರಿಯಂಟ್ VDI ಆಪ್ಷನಲ್ ಸರ್ ಇದು ಫೈನಲ್ ರೇಟ್ ಫೈನಲ್ ಕೋಟಿಂಗ್ ಪ್ರೈಸ್ ಬಂದು ನಾವು ಒಂದು 7.25 7.3 ಆ ರೇಂಜ್ ಗೆ ಮಾಡ್ಕೊಡ್ತೀವಿ ವೆಹಿಕಲ್ ಬಂದು ಶೋರೂಮ್ ಮೇಂಟೆನೆನ್ಸ್ ಇದೆ ಯಾವ ಮಾಡಲ್ ಅಂದ್ರೆ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಕಂಪ್ನಿ ಟು ಇಂಡಿವಿಜುವಲ್ ರೀಸೆಂಟ್ಲಿ ಸೆಕೆಂಡ್ ಓನರ್ ಮಾಡಿಸಿದ್ದಾರೆ 7 lakh ಫೈನಲ್ ಆಗಿ ಇನ್ನು 725 ಅದರ ರೇಂಜ್ ಗೆ ಮಾಡ್ಕೊಡ್ತೀವಿ ಸರ್ 725 730 ರೇಂಜ್ ಆಗುತ್ತೆ ಅಲ್ವಾ ಡೈರೆಕ್ಟ್ ಬಂದ್ರೆ ನಾವು ನೆಗೋಷಿಯಬಲ್ ಮಾಡ್ತೀವಿ ನೋಡೋಣ 16 ಮಾಡಲು ಬೇಕು ನಮಗೆ ಅಂತಕ್ಕಂಥವ್ರು ಕಂಪ್ನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿರುತ್ತೆ ಯಾರಿಗೆಲ್ಲ ಬೇಕು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಕಿಯಾ ಅಂತಕ್ಕಂಥದ್ದು ಯಾರಿಗಿಲ್ಲ ಸಿಕ್ಕಾಬಟ್ಟೆ ಕಾರ್ಗಳು ಸೇಲ್ ಆಗಿರೋದ್ರಲ್ಲಿ ಇದು ಕೂಡ ಒಂದು ಅದರಲ್ಲೂ ಕಿಯಾ ಸೆಲ್ಟೋಸ್ ಆ ಗಾಡಿ ಕೂಡ ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು 20 ಮಾಡಲ್ ವೆಹಿಕಲ್ ತುಂಬಾ ಕ್ಲಾಸ್ ಇದೆ ನಾನ್ ಆಕ್ಸಿಡೆಂಟ್ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ 1 lakh kilometers ಡ್ರೈವ್ ಆಗಿದೆ 2020 ಸಿಂಗಲ್ ಓನರ್ ಸರ್ ಇದು ಟಾಪ್ ಎಂಡ್ ಮಾಡಲ್ HTK ಪ್ಲಸ್ ಇದು 2020 ಹೌದು ಇದು ಬಂದು ಮ್ಯಾನ್ಯುಯಲ್ ವೆಹಿಕಲ್ ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 11.5 ಹೇಳ್ತಿದೀವಿ ಫೈನಲ್ ಒಂದು 11.25 ಡೆಡ್ ಲೈನ್ ಮಾಡ್ಕೊಡ್ತೀವಿ 11 ಲಕ್ಷಕ್ಕೆ ಫೈನಲ್ ಆಗುತ್ತೆ ಬೆಸ್ಟ್ ಪ್ರೈಸ್ ಸರ್ 11 lakhs ಮೇಲ್ಗಡೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಗಾಡಿ ಬಂದು ಬೆಸ್ಟ್ ಇದೆ ನೀವು ಚೆಕ್ ಮಾಡಿಸ್ಕೊಂಡು ಡೆಲಿವರಿ 2020 ಮಾಡಲು ಸಿಂಗಲ್ ಓನರ್ ಗಾಡಿ ಹೌದು ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ ಒಂದು ಫೈನಲ್ ರೇಟ್ ಫೈನಲ್ ಅದೇ ಒಂದು 11.25 11 lakhs ಗಾದ್ರೆ ಅದೇ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ಒಂದು 11 ಲಕ್ಷಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಮಾಡ್ಕೊಡ್ತೀವಿ ಡೆಫಿನೆಟ್ಲಿ ಡೈರೆಕ್ಟ್ ಆಗಿ ಬನ್ನಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟೊಯೋಟಾ ಇನೋವಾ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಇನೋವಾ ಇದು ಬಂದು 2016 ಮಾಡಲ್ ವೆಹಿಕಲ್ ಇದು ಲಾಸ್ಟ್ ಶೇಪ್ ಇದು ಲಾಸ್ಟ್ ಕ್ಲೋಸ್ ಆಗಿರೋ ವೆಹಿಕಲ್ ಇದು ಟೈಪ್ 4 ಇದು 16 ಅಲ್ಲೇ ಈ ಶೇಪ್ ಬಂದಿದೆ ಅದಾದ್ಮೇಲೆ ಇದು ಬಂದು ಸೆಕೆಂಡ್ ಓನರ್ ಆಗಿದೆ 1 lakh kilometers ಡ್ರೈವ್ ಆಗಿದೆ ಪಿನ್ ಟು ಪಿನ್ ಶೋರೂಮ್ ಇಷ್ಟೇ ಇದೆ ಕೋಟಿಂಗ್ ಪ್ರೈಸ್ ಬಂದು ಇದು ನಾವು ಹೇಳ್ತಿರೋದು 11 lakhs ರೇಂಜ್ ಅಲ್ಲಿ ಹೇಳ್ತಿದೀವಿ ಸ್ಲೈಟ್ 11 lakhs ಫೈನಲ್ ಹೇಳ್ತೀವಿ ನಾವು 12 lakhs ಹೇಳ್ತಿದೀವಿ 11.25 ಗೆ ಫೈನಲ್ ಮಾಡ್ಕೊಡ್ತೀವಿ ಅದೇ ಫೈನಲ್ ಮಾಡ್ಕೊಡ್ತೀವಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಅರ್ಬನ್ ಕ್ರೂಸರ್ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಇದು 2022 ಓಕೆ ನಾ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 40,000 ಡ್ರೈವ್ ಆಗಿದೆ ಅರ್ಬನ್ ಕ್ರೂಸರ್ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುಯಲ್ ವೆಹಿಕಲ್ ಇದು ಟಾಪ್ ಎಂಡ್ ಮಾಡಲ್ ವೆಹಿಕಲ್
ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 10.5 ರೀಸನಬಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಬಂದ್ರೆ 10.5 ಲಕ್ಷ 2022 ಮಾಡಲ್ ಮ್ಯಾನ್ಯುಯಲ್ ವೆಹಿಕಲ್, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್, ಇದು ಪೆಟ್ರೋಲ್ ವೇರಿಯಂಟ್. ಒಂದು ಫೈನಲ್ ರೇಟ್ ಸರ್ ಫೈನಲ್ ಒಂದು 10.25 ಗೆ ಅರೇಂಜ್ ಮಾಡ್ಕೊಡ್ತೀವಿ. 10,25,000. ಅದರಲ್ಲೂ ಆನ್ ಟೇಬಲ್ ಬಂದ್ರೆ ಡೈರೆಕ್ಟ್ ಆಗಿ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ, ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ವೆಹಿಕಲ್ ನೋಡಿ ಕೊಡ್ಲಿ ಸರ್, ನಮಗೆ ವೆಹಿಕಲ್ ಕ್ಲಾಸ್ ಇದೆ ವೆಹಿಕಲ್ಸ್ ನಮ್ಮ ಹತ್ರ, ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್, ರಿಪ್ಲೇಸ್ಮೆಂಟ್ಸ್ ಯಾವುದೇ ತರ ಇರಲ್ಲ. ಶೋರೂಮ್ ಅಲ್ಲಿ ಹಿಸ್ಟ್ರಿ ತಗೊಂಡು ಚೆಕ್ ಮಾಡಿ ಆಮೇಲೆ ಡೆಲಿವರಿ ತಗೊಳ್ಬೇಕಾದ್ರೆ ಆ ತರ ಇರುತ್ತೆ ಅಷ್ಟೇ. ಹಾಗೆ ಸ್ನೇಹಿತರೆ ಪಕ್ಕದಲ್ಲೂ ಕೂಡ ಇದೆ, ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಲೋ ಬಡ್ಜೆಟ್ ಕೂಡ ಇದೆ. ಬನ್ನಿ ಆ ಗಾಡಿಗಳನ್ನ ನೋಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. VDI ಕನ್ವರ್ಟ್ ಮಾಡಿದ್ದಾರೆ, LDI ಟಾಪ್ ಎಂಡ್ಗೆ ಕನ್ವರ್ಟ್ ಮಾಡಿದ್ದಾರೆ. ಕೋಟಿಂಗ್ ಪ್ರೈಸ್ ಬಂದು ಇದು 5 lakhs ಹೇಳ್ತಿದ್ದೀವಿ. 5 lakhs ಬಿಲೋ ಆಗುತ್ತೆ ಶೋರೂಮ್ ಹತ್ರ ಬಂದರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಿಸ್ಕೊಬೋದು. ಕಿಲೋಮೀಟರ್ಸ್ 75,000 ಡ್ರೈವ್ ಆಗಿದೆ. ಏನ್ ಪ್ರೈಸ್ ಅಂದ್ರೆ ಫೈನಲ್? 5 lakhs ಹೇಳ್ತಿದ್ದೀವಿ. 5 lakhs ಅದಕ್ಕಿಂತ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 16 ಮಾಡಲ್, ಸೆಕೆಂಡ್ ಓನರ್. VDI ಡೀಸೆಲ್, LDI ಇಂದ VDI ಕನ್ವರ್ಟ್ ಮಾಡಿರ್ತಕ್ಕಂಥದ್ದಲ್ವಾ? ಓಕೆ, ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ ಗಾಡಿ ನಂಬರು. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಡಸ್ಟರ್ ಯಾರಾದರೂ ನೋಡ್ತಾ ಇದ್ರೆ ಆ ಡಸ್ಟರ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಮಾಡಲ್ಲು ಡಸ್ಟರ್. ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ಈ ವೆಹಿಕಲ್ಗೆ ಇದು 110 PS ವೆಹಿಕಲ್, ಮ್ಯಾನ್ಯುಯಲ್, ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ಸ್ ಬಂದು 70,000 ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ರೀಸೆಂಟ್ಲಿ ಹಾಕ್ಸಿದ್ದಾರೆ. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ರೆನಾಲ್ಟ್ ಅಲ್ಲಿ. ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 6.75 ಹೇಳ್ತಿದ್ದೀವಿ. 6.25ಗೆ 6.5 ಬಿಲೋ ಬಂದ್ರೆ ನೆಗೋಷಿಯಬಲ್ ಮಾಡಿ ಫೈನಲ್ ಮಾಡ್ಕೊಡ್ತೀವಿ. ಪ್ರೈಸ್ 6,25,000 ಫೈನಲ್ ಆಗುತ್ತೆ. 2015 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಓನರ್, RXL ಟಾಪ್ ಎಂಡ್ ಮಾಡಲ್ ವೆಹಿಕಲ್. 110 PS 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 110 PS 6 ಸ್ಪೀಡ್ ಗೇರ್ ಬಾಕ್ಸ್. ಮ್ಯಾನ್ಯುಯಲ್ ಅಲ್ವಾ? ಮ್ಯಾನ್ಯುಯಲ್ ಡೀಸೆಲ್ ವೆಹಿಕಲ್. 2 wheel ಡ್ರೈವ್, ಇದರಲ್ಲೂ ಕೂಡ 4 wheel ಬರುತ್ತೆ. ಇದು ಬಂದು 2 wheel ಡ್ರೈವ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ. ಅನ್ಟಚ್ ಪೀಸ್ ಸರ್, ನೋ ರಿಪ್ಲೇಸ್ಮೆಂಟ್, ನೋ ಪೇಂಟಿಂಗ್. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಬ್ರ್ಯಾಂಡ್ ನ್ಯೂ ಟೈರ್ ತರ ಇದೆ. ಆಲ್ಮೋಸ್ಟ್ ಮ್ಯಾಗ್ವಿಲ್ ಕೂಡ ಇದೆ. ಸುತ್ತ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಯಾರಿಗೆಲ್ಲ ಡಸ್ಟರ್ ಬೇಕು, 2015 ಮಾಡಲ್ ಬೇಕು, ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಸರ್. ಒಂದು ಫೈನಲ್ ಏನ್ ರೇಟ್ ಆಗ್ಬೋದು ಸರ್? ಅದೇ 6.3 6.4 ಆ ರೇಂಜ್ ಗೆ 6 lakh ಫೈನಲ್ ಆಗ್ಬೋದಾ? 6 lakhs ಗೆ ಅದು ಡಿಪೆಂಡ್ಸ್ ಆನ್ ಕಸ್ಟಮರ್ ಸರ್. ಯೋಚನೆ ಮಾಡ್ತಾ ಇದ್ದಾರೆ, ಬನ್ನಿ ಡೈರೆಕ್ಟ್ ಬಂದು ಮಾತಾಡಿದ್ರೆ ಸಿಎಂ ಕಾರ್ಸ್ ಅಲ್ಲಿ ಬನ್ನಿ. ಇನ್ನೂ ಗಾಡಿಗಳು ಇದೆ ನೋಡೋಣ. ಇನ್ನೊಂದು 3 ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಲೋ ಬಜೆಟ್ ವೆಹಿಕಲ್ಸ್ ಆದ್ರೂ ಕೂಡ ಕ್ಲಾಸ್ ಕಂಡೀಷನ್ ಇರುತ್ತೆ. ರೀಪ್ಲೇಸ್ಮೆಂಟ್ಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಿರೋದಾಗ್ಲಿ ಏನೂ ಇರಲ್ಲ. ಇದು ಬಂದು ವೆಲ್ ಮೇಂಟೈನ್ಡ್ 2013 ಮಾಡಲ್ ಆಲ್ಟೋ K10 ಟಾಪ್ ಎಂಡ್ ಮಾಡಲ್. ಇದು ಅವಾಗ 1000 cc ಬರುತ್ತೆ. ಇದು ಬಂದು 80,000 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ. ಫ್ರೆಶ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ಬಂದು ನಾವು ಹೇಳ್ತಿರೋದು 2.6 ಹೇಳ್ತಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಸರ್. 2,60,000 2013 ಮಾಡಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಕೋಟಿಂಗ್ ಪ್ರೈಸ್ ಬಂದು 265 ಹೇಳ್ತಿದ್ವಿ. 260 250 ಬಂದು ಡೆಡ್ಲಿ ನಾವು ಮುಗಿಸ್ಕೊಡ್ತೀವಿ ಸರ್. 250 ಫೈನಲ್ ಮಾಡ್ತೀರಾ? ಆಲ್ಟೋ K10 ಲೋ ಬಜೆಟ್, ಒಂದು 2 wheeler ರೇಟ್ಗೆ ನಾವು ಆಲ್ಟೋ K10 ಸಿಗುತ್ತೆ ನಮ್ಮ ಹತ್ರ. ಒಳ್ಳೆ ಗಾಡಿನೇ ಸಿಗುತ್ತೆ. ಇನ್ನು ಲೋ ಬಜೆಟ್ ಇದೆ ಅಂದ್ರೆ ಅಲ್ಲಿ ಇನ್ನು ಲೋ ಬಜೆಟ್ ಇದೆ, ಬನ್ನಿ ತೋರಿಸ್ತೀನಿ. ಹಾಗಾದ್ರೆ ಈ ಲೋ ಬಜೆಟ್ ಲೈನ್ ಅಲ್ಲಿ SX4 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ 9 ಮಾಡಲ್ ವೆಹಿಕಲ್, ZXi. ಇದು ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಗಾಡಿ ಬಂದು ಕ್ಲಾಸ್ ಇದೆ. ಓನರ್ಶಿಪ್ 3rd ಓನರ್ ಆಗಿದೆ. ಕೋಟಿಂಗ್ ಪ್ರೈಸ್ ಬಂದು 2.5 ಹೇಳ್ತಿದ್ದೀವಿ. 2.5 ಒಳಗಡೆ ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಇದು ವೆಹಿಕಲ್ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಇನ್ನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಡೆಫಿನೆಟ್ಲಿ. 2009 ಮಾಡಲ್, 3rd ಓನರ್, 2.5 ಲಕ್ಷಕ್ಕೆ ಕೊಡ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಪೆಟ್ರೋಲ್ ವೇರಿಯಂಟ್ ಸರ್, ZXi ಟಾಪ್ ಎಂಡ್. ಹೌದು. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಬೇಕು ಅಂತಕ್ಕಂಥವ್ರಿಗೆ ವ್ಯಾಗನರ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ವ್ಯಾಗನರ್ ಬಂದು 2013 ಮಾಡಲ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು ಇದು ಕೂಡ ಶೋರೂಮ್ ಮೇಂಟೆನೆನ್ಸ್ ಇದೆ. VXi. ಇದು 85,000 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದು 4.420 ಹಂಗೆ ಹೇಳ್ತಿದೀವಿ. 4 ಒಳಗಡೆ ಮಾಡಿಸ್ಕೊಡ್ತೀವಿ ಸರ್. ಈ ವೆಹಿಕಲ್ ಬಂದ್ರೆ 4 ಲಕ್ಷಕ್ಕಿಂತ ಕಡಿಮೆ ಮಾಡ್ಕೊಡ್ತೀರಾ. 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, VXi ಅಲ್ವಾ? VXi ಆಪ್ಷನ್ ಅಲ್ಲೂ ಇದು ರಿವರ್ಸ್ ಸೆನ್ಸ್ ಇದು ಬರುತ್ತೆ. ಫಾಗರ್ಸ್, ಡಿಫಾಗರ್ಸ್ ಮತ್ತೆ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಓಕೆ ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದರೂ ಫಿಗೋ ಬೇಕು ಅಂತಕ್ಕಂಥವ್ರಿಗೆ ಒಂದು ಗೋಲ್ಡನ್ ಕಲರ್ ಅಲ್ಲಿ ಫಿಗೋ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಫಿಗೋ 2012 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು ಕ್ಲಾಸ್ ಇದೆ. 1,20,000 ಓಡಿದೆ. ಪಿನ್ ಟು ಪಿನ್ ಶೋರೂಮ್ ಇಷ್ಟ ಇದೆ. ಫ್ರೆಶ್ ಸರ್ವಿಸ್ ಆಗಿ ಬಂದು ನಿಂತಿರೋ ವೆಹಿಕಲ್ ಇದು. ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 265 ಹೇಳ್ತಿದ್ದೀವಿ. 220 ಮಾಡ್ಕೊಡ್ತೀವಿ ಮೇಡಮ್. 2,20,000 ರೂಪಾಯಿ ಮಾಡ್ಕೊಡ್ತಾ ಇದ್ದಾರೆ. 2012 ಮಾಡಲ್ ವೆಹಿಕಲ್, 2012 ಮಾಡಲು ಸಿಂಗಲ್ ಓನರ್. ನೋಡೋಣ, 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಬೇಕು ಅಂದ್ರೆ 2,20,000ಕ್ಕೆ ಸಿಎಂ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಫಿಗೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಗೋಗಳಿದೆ, ಮತ್ತೆ ಇಯಾನ್ ಇದೆ. ಫಿಗೋ ನಿಮ್ದ ಸರ್? ಹೌದು ಸರ್, ಈಕೋ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಶೋರೂಮ್ ಅಲ್ಲಿ ಕೂಡ ವೇಟಿಂಗ್ ಪೀರಿಯಡ್ ಜಾಸ್ತಿ ಇದೆ. ಇದು ಬಂದು 2015 ಮಾಡಲ್ ವೆಹಿಕಲ್ ಸರ್. ಇದು 21 ಮಾಡಲ್ ವೆಹಿಕಲ್. ಸಾರಿ, 21 ಜಸ್ಟ್ 20,000 ಮಾತ್ರನೇ ಕಿಲೋಮೀಟರ್ಸ್ ಡ್ರೈವ್ ಆಗಿರೋದು. ಇದು ಬಂದು VXi ಆಪ್ಷನ್ ಅಲ್ಲೂ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಕೋಟಿಂಗ್ ಪ್ರೈಸ್ ಬಂದು ಇದ್ರ ನಾವು ಹೇಳ್ತಿರೋದು 5.65 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ನಾನ್ ಆಕ್ಸಿಡೆಂಟ್ಸ್ 5 ಸೀಟರ್ ವೆಹಿಕಲ್. ಇದು ಟಾಪ್ ಎಂಡ್ ಮಾಡಲ್. ಇದು ಏರ್ ಬ್ಯಾಗ್ಸ್ ಎಲ್ಲ ಬರುತ್ತಿದೆ. 5,65,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i10 ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ i10 ಇದು ಬಂದು 2010 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ.
ಕಂಪ್ನಿ ಟು ಇಂಡಿವಿಜುವಲ್ ಆಗಿರೋದು. ಇದು ಸಾಫ್ಟ್ವೇರ್ ಎಂಪ್ಲಾಯಿ ಯೂಸ್ ಮಾಡ್ತಿದ್ದು ವೆಹಿಕಲ್ಲು. ಕಿಲೋಮೀಟರ್ಸ್ ಬಂದು 80,000 ಓಡಿದೆ. ಇನ್ಸೂರೆನ್ಸ್ ಇದೆ, ಟೈರ್ಸ್ ಇದೆ, ಪೆಟ್ರೋಲ್ ವೇರಿಯಂಟು. ಕೋಟಿಂಗ್ ಪ್ರೈಸ್ ಬಂದು ನಾವು 275 ಹೇಳ್ತಿದ್ದೀವಿ. 2.4 2.3ಗೂ ಕೂಡ ಕೊಡ್ತೀವಿ ಸರ್. 2,30,000 ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ? ಲಾಸ್ಟ್ ಒಂದು 2.4 ಗಂಟೆ ಮಾಡ್ಕೊಡ್ತೀವಿ ಸರ್. ಗಾಡಿ ಕ್ಲಾಸ್ ಇದೆ. ಇದು 1.2 ಕಾಪಾ ಇಂಜಿನ್ ಇದು. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i20 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 13 ಮಾಡೆಲ್ ಇದು. ಇದು ಬಂದು ಸ್ಪೋರ್ಟ್ಸ್ ಆಪ್ಷನಲ್ ಇದು. ಓಕೆನಾ. ಇದು ಬಂದು ಕೋಟಿಂಗ್ ಪ್ರೈಸ್ ನಾವು ಹೇಳ್ತಿರೋದು 3.5 3.65 ಹೇಳ್ತಿದ್ದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಸರ್. ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ 2013 ಮಾಡೆಲ್ ವೆಹಿಕಲ್. ಎಷ್ಟು ಹೇಳ್ತಾ ಇದ್ರೆ? 3 ಲಕ್ಷ 3.65 ಹೇಳ್ತಿದ್ವಿ. ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ನೆಗೋಷಿಯಬಲ್. ಡೈರೆಕ್ಟ್ಲಿ ಬಂದ್ರೆ ಡೀಸೆಲ್ ಅಲ್ಲ ಮಾಡ್ಕೊಡ್ತೀವಿ. ಡೀಸೆಲ್ ಸರ್. ಡೀಸೆಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ B2 ಎಲ್ಲರ ಅಚ್ಚುಮೆಚ್ಚಿನ ಒಂಥರ ಪಾರ್ಕಿಂಗ್ ಬಂದು ಅನ್ಬೋದು, ಬಡ್ಜೆಟ್ ಬಂದು ಅನ್ಬೋದು, ಹಾಗೆ ಮೈಲೇಜ್ ಬಂದು ಅಂತ ಕರಿಬೋದು. ಇದು ಬಂದು 2010 ಮಾಡೆಲ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. 60,000 ಮಾತ್ರ ಗಾಡಿ ಓಡಿರೋದು. ಜೆನ್ಯೂನ್ ಇದೆ. ಕಿಲೋಮೀಟರ್ಸ್ ಒರಿಜಿನಲ್ ಇದೆ. ಮತ್ತೆ ವೆಹಿಕಲ್ ಕೂಡ ಒರಿಜಿನಲ್ ಇದೆ. ಪ್ರೈಸ್ ಬಂದು ನಾವು ಹೇಳ್ತಿರೋದು 190 ಹೇಳ್ತಿದ್ದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1,90,000ಕ್ಕೆ 2010 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್ ನಾವು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಇದು ಗಾಡಿ ವೇರಿಯಂಟ್. ಹೌದು, ಪೆಟ್ರೋಲ್ ವೇರಿಯಂಟ್. ನಾನ್ LS ಅಲ್ವಾ? ಹೌದು, ಇದು ಟಾಪ್ ಎಂಡ್ ಮಾಡೆಲ್ LX. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಫಿಗೋ ಇದೆ. ಯಾವ ಮಾಡೆಲ್ ಸರ್ ಇದು? ಫೋರ್ಡ್ ಫಿಗೋ ಸರ್. ಇದು ಬಂದು ಗಾಡಿ ಕ್ಲಾಸ್ ಇದೆ. ಇದೂನು ಪಿನ್ ಟು ಪಿನ್ ಶೋರೂಮ್ ರೆಕಾರ್ಡೆಡ್ ಇದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. 2014 ಮಾಡೆಲ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಟಾಪ್ ಎಂಡ್ ಮಾಡೆಲ್ ಇದು. ಕೋಟಿಂಗ್ ಪ್ರೈಸ್ ಬಂದು ನಾವು ಹೇಳ್ತಿರೋದು 3.5 ಹೇಳ್ತಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. 3 lakhsಗೂ ಕೂಡ ಫೈನಲ್ ರೇಟ್ ಡೈರೆಕ್ಟ್ಲಿ ಬಂದರೆ ನಾವು ಮಾಡ್ಕೊಡ್ತೀವಿ ಸರ್. ಬೇಕಾದರೆ 3 ಲಕ್ಷಕ್ಕೂ ಮಾಡ್ಕೊಡ್ತೀವಿ. 2014 ಮಾಡಲು. 2014 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಇದು. ಸಾರಿ, ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ಸ್ ಬಂದು 1 lakh ರೀಚ್ ಆಗಿದೆ. ಸರ್ವಿಸ್ ಆಗಿ ಫ್ರೆಶ್ ಆಗಿ ಬಂದು ನಿಂತಿರೋ ವೆಹಿಕಲ್ ಇದು. ಪ್ಲಸ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೋಡಬಹುದು. ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇರಬಹುದು. ಟಾಪ್ ಎಂಡ್ ಮಾಡಲ್ ಟೈಟಾನಿಯಂ. ಹೌದು, ಡೀಸೆಲ್. 1.45 ಲೀಟರ್ ಇಂಜಿನ್ ಬರುತ್ತೆ ಇದು. ಟರ್ಬೋ. ಮುಗಿತಾ ಇನ್ನೂ ಇದಾವ ಸರ್ ಗಾಡಿಗಳು? ಅಷ್ಟೇ ಸರ್, ಅಷ್ಟೇ. ಮುಗಿತಲ್ವಾ? ನೋಡಿ ಸ್ನೇಹಿತರೆ, CM ಕಾರ್ಸ್ ಅಲ್ಲಿ ಲೋ ಬಡ್ಜೆಟ್ ಬೇಕು ಅಂತಕ್ಕಂಥದ್ದು ಏನಾದರೂ ಹುಡುಕ್ತಾ ಇದ್ರೆ ಲೋ ಬಡ್ಜೆಟ್ ಅಲ್ಲಿ ಕೂಡ ಗಾಡಿಗಳು ತೋರಿಸಿದೀವಿ ಇಲ್ಲಿ. ಹಾಗೆ ನಿಮಗೆ ಒಂದು ಕ್ರಿಸ್ಟಾ ಬೇಕು, ನಮ್ಗೆ ಇನೋವಾ ಬೇಕು, ಬ್ರೆಜಾ ಬೇಕು, ಹಾಗೆ ಅರ್ಬನ್ ಕ್ರೂಸರ್ ಬೇಕು ಅಂತಕ್ಕಂಥವ್ರಿಗೂ ಕೂಡ ಆ ಗಾಡಿಗಳು ಇದಾವೆ. ಒಂಥರ ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮ್ ಅಂತಾನೆ ಹೇಳ್ಬೋದು ಈ ಶೋರೂಮ್ನ. ಲೋ ಬಡ್ಜೆಟ್ ಮೇಂಟೈನ್ ಮಾಡಿದರೆ. ಹೈ ಎಂಡು ಇದೆ. 30 ಲಕ್ಷಕ್ಕೂ ಕಾರ್ ಇದೆ, 25 ಲಕ್ಷಕ್ಕೂ ಕಾರ್ ಇದೆ. ಕೊನೆಗೆ ನಿಮಗೆ 1,90,000ಕ್ಕೂ ಕಾರ್ ಇದೆ. ಕೊನೆಗೆ ನಿಮಗೆ ಕಡಿಮೆ ರೇಟಿಗೆ ಬೇಕು 1.5 ಲಕ್ಷಕ್ಕೆ ಅಂದ್ರೆ ಆ ತರಕ್ಕೂ ಕಾರ್ ಇದೆ ಅಲ್ವಾ ಸರ್? ಎಲ್ಲ ತರ ಕಾರ್ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ಸ್ ಇದೆ. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ನಿಮ್ಗೆ ಯಾವುದೇ ತರ ಆಕ್ಸಿಡೆಂಟ್ಸ್ ಇರಲ್ಲ, ಯಾವ್ದು ಇರಲ್ಲ. ಡಾಕ್ಯುಮೆಂಟೇಶನ್ ಮಾತ್ರ ಕಂಪಲ್ಸರಿ ಪಿನ್ ಟು ಪಿನ್ ಮೇಂಟೈನ್ ಮಾಡಿರ್ತೀವಿ ನಾವು. ನಿಮಗೆ ಡಾಕ್ಯುಮೆಂಟೇಶನ್ ಯಾವುದು ವರಿ ಮಾಡ್ಕೊಳ್ಳೋಂಗಿಲ್ಲ. CM ಕಾರ್ಸ್ಗೆ ಬಂದರೆ ನೀವು ಎಲ್ಲ ನಾವೇ ನೋಡ್ಕೊಂತೀವಿ. ನಿಮಗೆ ಡಾಕ್ಯುಮೆಂಟ್ಸ್ ವಿತಿನ್ 25 days 20 days ಒಳಗಡೆ RC ಕಾರ್ಡ್ ನಿಮಗೆ ಟ್ರಾನ್ಸ್ಫರ್ ಮಾಡಿಸಿ ಕೂಡ ಕೊಡ್ತೀವಿ. ನೀವು ಬೇಕಾದರೆ ಶೋರೂಮಲ್ಲಿ ಹಿಸ್ಟ್ರಿ ಎತ್ಕೊಂಡ್ಬಂದು ಚೆಕ್ ಮಾಡಿ ಬೇಕಾದರೆ ನೀವು ವೆಹಿಕಲ್ ಡೆಲಿವರಿ ಆಗಲಿ ಅಥವಾ ಅಡ್ವಾನ್ಸ್ ಆಗಲಿ ಮಾಡ್ಕೊಬೋದು. ನೀವು ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಲೋನ್ ಕೂಡ ಲೋನ್ 2012 ಎಬೋ ಇದ್ರೆ ನಾವು ಲೋನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅದು ವಿತಿನ್ 2 days 1 day 1.5 day 2 days ಅಲ್ಲಿ ನಿಮಗೆ ಅಪ್ರೂವಲ್ ಕೊಡಿಸ್ತೀವಿ. ವೆಹಿಕಲ್ ಡೆಲಿವರಿ ಕೂಡ ಕೊಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಡೀಟೇಲ್ಸ್ ಕೊಟ್ರಿ. ಬರ್ತಾರೆ ಆಲ್ಮೋಸ್ಟ್ ಹೇಳಿರೋ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡಿ. ಹೇಳಿರೋ ಪ್ರೈಸ್ ಫೈನಲ್ ಆಗಲ್ಲ ಸರ್. ನಾವು ಫಿಕ್ಸೆಡ್ ಏನಿಲ್ಲ ನಮ್ಮ ಹತ್ರ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಮತ್ತೆ ನಮ್ಮನ್ನ ನಾವು ಕೊಟ್ಟಿರೋ ಪ್ರೈಸ್ಗೆ ಅವರು ನಮ್ಮನ್ನ ನೆನೆಸ್ಕೊಂಡು ಮತ್ತೆ ಇನ್ನೊಂದ್ಸತಿ ಬಂದು ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡಿ ಇನ್ನೂ ಒಂದು ಒಳ್ಳೆ ವೆಹಿಕಲ್ ತಗೊಂಡು ಹೋಗ್ತಾರೆ. ಆ ಥರ ಕಸ್ಟಮರ್ಸು ಬರ್ತಾರೆ ಇಲ್ಲಿ. ನೀವು ಏನಾದರೂ ಇದ್ರೆ ಡೈರೆಕ್ಟ್ ಆಫೀಸ್ ಹತ್ರ ಬಂದರೆ ಮತ್ತೆ ಕಾಲ್ ಕೂಡ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿದ್ರು ಕೂಡ ನಾವು ಕಂಪಲ್ಸರಿ ಇಮಿಡಿಯೇಟ್ ರೆಸ್ಪಾನ್ಸಸ್ ಇರುತ್ತೆ. ನಾವು ಯಾವುದೇ ಥರ ನೆಗ್ಲೆಕ್ಟ್ ಆಗಲಿ ಇದರದೆಲ್ಲ ಮಾಡಲ್ಲ. ನಿಮಗೆ ಎನಿ ಟೈಮ್ ಅಪ್ಡೇಟಿಂಗ್ ನಾವು ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ರಿ. ನಿಮಗೂ ಅಷ್ಟೇ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.